ಟೈಮ್ ನಮಸ್ಕಾರ. ಇಲ್ಲಿ ನಿಂತಿದ್ದಾರಲ್ಲ ಇವರೇ ನನ್ನ ತಂದೆ ಮಾಡಿದ 5 ತೊಲೆ ಬಂಗಾರದ ನೆಕ್ಲೆಸ್ ಅನ್ನ ಕದ್ದಿರೋದು ಇವರೇ. ಸ್ವಲ್ಪ ವಿಚಾರಣೆ ಮಾಡಿ. ಹೌದು ಸರ್, ನನ್ನ ಹೆಂಡತಿ ಹೇಳ್ತಿರೋದು ನಿಜ. ನಿಮ್ಮ ತಮ್ಮ ಮತ್ತು ನಿಮ್ಮ ಸೊಸೆ ಹೇಳಲು ಸತ್ಯವೇ? ಸರ್, ಈ ಊರಿಗೆ ಅಷ್ಟೇ ಅಲ್ಲ, ಇಡೀ ಸುತ್ತ ಹಳ್ಳಿಗೂ ಗೊತ್ತು ರೈತನ ಮಣ್ಣನ ಮನೆ ಎಂತದ್ದು ಎಂದು. ಬಂದ ಮೇಲೆ ನೀವೇ ಊಹಿಸಿ ನೋಡಿ ಸರ್. ಅಣ್ಣ, ನೀನು ಈ ರಾಕ್ಷಸಿ ಮಾತನ್ನು ನಂಬ್ತಾ ಇದೀಯಾ? ತಂಗಿ, ಯಾರೇ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಬಂದು ನಮ್ಮ ವಿಚಾರಿಸೋದು ನಮ್ಮ ಕರ್ತವ್ಯ. ಸರ್, ಇವರ ಕಣ್ಣೀರಿಗೆ ಕರೆಗೋದನ್ನ ಬಿಟ್ಟು ಮೊದಲು ಎಲ್ಲಿದೆ ಅಂತ ವಿಚಾರಿಸೋದನ್ನ ಕಲಿಸಿ. ಸರೋಜ, ನೀವು ಹೇಳಿದ ಮೇಲೆ ನಾವು ಬುದ್ಧಿ ಕಲಿಯೋಬೇಕಾಗಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡುತ್ತೇವೆ, ಸುಮ್ಮನೆ ಇರಿ ನೀವು. ಈ ಮೈಲಾರಿ ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದು ಸೂಜಿಯ ಮೊಣಕವನ್ನು ಕದ್ದವನಲ್ಲ. ನನ್ನನ್ನು ನಂಬಿ ಸರ್. ಹಾಗಾದರೆ ಇದ್ದ ಇಬ್ಬರಲ್ಲಿ ಕದ್ದವರು ಯಾರು? ನಿಮಗೋಸ್ಕರ ದುಡಿದ ಶ್ರಮಜೀವಿಗಳು ಅಂತವರು ಈ ಕೆಲಸ ಮಾಡ್ತಾರೇನು? ಈ ಸೊಸೆಯ ಸರವನ್ನು ಕದಿರಷ್ಟು ಅವರು ಮೂರ್ಖರಲ್ಲ. ಅಂದ್ರೆ ಏನಕ್ಕ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಏನಕ್ಕ? ತಂಗಿ, ಈ ಸಮಯದಲ್ಲಿ ನೀನು ಯಾರ ಮಾತುಗಳನ್ನು ಕೇಳಿ ದೇವರಂತೇವ ಮಾವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಧರ್ಮವಂತರ ಮಾನ ಮರ್ಯಾದೆಯನ್ನು ಬೀದಿಗೆ ತಂದಿಟ್ಟಿರ್ಬೇಕು? ಹೇಳಪ್ಪ, ಇದರಲ್ಲಿ ನಿನ್ನ ಸ್ವಾರ್ಥ ಏನಿದೆ ಅಂತ. ರೀ, ನೋಡಿದ್ರಲ್ಲ ನಿಮ್ಮ ಅತ್ತಿಗೆ ಯಾವ ರೀತಿ ಮಾತಾಡ್ತಾ ಇದ್ದ ಅಂತ ನೋಡ್ರಿ. ಹತ್ತಿಗೆ ನೀನು ಒಂದು ಮನೆಯಿಂದ ಬಂದ ಹೆಣ್ಣು ಅನ್ನೋದು ನೆನಪಿರಲಿ ಸರ್. ಏನಂತ ನೋಡ್ತಾ ನಿಂತಿದ್ದೀರಾ? ಇವಳನ್ನು ವಿಚಾರಿಸಿ, ತಾನೇ ಹೊರ ಬರುತ್ತದೆ. ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾವು ಕಳ್ಳರು ಅಲ್ಲ, ಸುಳ್ಳರು ಅಲ್ಲ. ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಸ್ಥಿರವಾಗಿ ನಡೆಯುವ ಮುಕ್ತ ರೈತರು. ನೋಡಿ, ಇವರಿಗೆ 4 ಸೊನ್ನೆ ಬಿಡಿ, ಸತ್ಯ ತಾನೇ ಹೊರ ಬರುತ್ತದೆ. ತಂಗಿ ಶೀಲಾ, ಬಚ್ಚಿಟ್ಟಿದೆಯ ನೋಡಮ್ಮ. ಗಂಡಕ್ಕೆ ಕಾಲ್ ಮಾಡಿ ತಂಗಿ, ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು. ಪೊಲೀಸ್ ಹಲೋ ಮಾಡಿ. ಒಳಗಿರುವ ನನ್ನ ಹೊತ್ತಿಗೆ ಫುಲ್ ಕ್ಯಾಶ್ ಚೆಕ್ ಮಾಡಿ, ಆವಾಗಲೇ ಗೊತ್ತಾಗುತ್ತದೆ ಸತ್ಯದ ಬಣ್ಣ. ಪೊಲೀಸ್ ಶೀಲಾ ಅವರನ್ನು ಫುಲ್ ಕ್ಯಾಶ್ ಚೆಕ್ ಮಾಡಿ.
ಇವಾಗ ಎಲ್ಲಾದ್ರೂ ಗೊತ್ತಾಯ್ತಾ ಇವರೆಂತ ನಯವಂತಕರು ಎನ್ನುವುದು ಮಗಳಿಗೆ ಕೂಡ ಕಳು ಮಾಡಿ ನಾನು ಇದರಲ್ಲಿ ಏನೋ ಮೋಸ ನಡೆದಿರಬೇಕು. ಸಾಕ್ಷಿ ಒಡ ಹುಟ್ಟಿದ ತಮ್ಮನ ಹೆಂಡತಿಯ ಚಿನ್ನದ ಸರವನ್ನು ಕದಿಯುವಷ್ಟು ಸ್ವಾರ್ಥಿಗಳು ನಾವಲ್ಲ ಸರ್, ಸ್ವಾರ್ಥಿಗಳು ನಾವಲ್ಲ. ಸರ್, ಈ ಪಾಪಿಗಳಿಗೆ ಕೈಗೆ ಕೋಳ ಹಾಕಿ ಎಳ್ಕೊಂಡು ಹೋಗಿ ವಿಚಾರಣೆ ಮಾಡಿ. ಸರ್ ಮಹಿಳೆಯರಿ ಮಹಿಳೆಯರಿ, ನಿಮ್ಮ ಮನೆತನ ನಿಮ್ಮ ಮನೆತನ ಎಂತದ್ದು, ನಿಮ್ಮ ಅಣ್ಣ ತಮ್ಮಂದಿರು ಎಂತದೊಂದು ಈ ಜಗತ್ತಿಗೆ ಗೊತ್ತು. ಆದರೆ ಏನು ಮಾಡೋದು, ನಮ್ಮ ಡ್ಯೂಟಿ ನಾವು ಮಾಡುತ್ತೇವೆ. ನಿಮ್ಮ ಡ್ಯೂಟಿಯನ್ನು ನೀವು ಮಾಡಿ, ತಮ್ಮನನ್ನು ಚೆನ್ನಾಗಿ ಓದಿಸಿ ನೌಕರಿ ನೌಕರಿ ಪಡೆಯಲೆಂದು ಗಂಡ ಹೆಂಡತಿ ಹಗಲು ರಾತ್ರಿ ಕತ್ತೆ ದುಡಿದು ಶಾಲೆ ಕಲಿಯಲು ಹಣ ಕೊಟ್ಟ ಉಪಕಾರವನ್ನು ಈ ರೂಪದಲ್ಲಿ ತೀರಿಸಿದೆಯಲ್ಲ ತಮ್ಮ, ಪರವಾಗಿಲ್ಲ. ಸಾಗರ್, ಹಸಿದ ಕುದುರೆಗೆ ಹುಲ್ಲು ತೋರಿಸಿ ಕೊಲ್ಲುವ ಈ ನಿನ್ನ ಕಾರ್ಯಕ್ಕೆ ಮೆಚ್ಚಿಕೊಂಡೆ. ಈ ರೀತಿ ನಿನ್ನ ಅಣ್ಣಂದರಿಗೆ ಅವಮಾನ ಮಾಡುವುದಕ್ಕಿಂತ ನಮಗೆಲ್ಲರಿಗೂ ವಿಷಯ ಹಾಕಿ ನೀವಿಬ್ಬರ ಗಂಡ ಹೆಂಡತಿ ಈ ಮನೆಯಲ್ಲಿ ರಾಜಾರಾಣಿಯರಂತೆ ಎಲ್ಲವನ್ನು ಕಳೆದುಕೊಂಡು ಕುಣಿದಾಡಬಹುದಿತ್ತಲ್ಲ. ಮಾಡುವುದೆಲ್ಲ ಮಾಡಿ ಈ ಸಮಾಜ ಮುಂದೆ ಎಂತ ಪುಣ್ಯವಂತನೆಂದು ಪೋಸು ಕೊಡ್ತೀಯಣ್ಣ. ಹೌದಪ್ಪ ಮೈದುನ, ಹೌದು. ಅವರು ಪುಣ್ಯವಂತರು ಧರ್ಮವಂತರು ಇರೋದ್ರಿಂದಲೇ ಇವತ್ತು ನೀನು ಇಷ್ಟೊಂದು ವಿದ್ಯಾವಂತನಾಗಿ ಈ ಸಮಾಜದಲ್ಲಿ ಕಾಣ್ತಾ ಇರುವುದೆಂಬುದು ಮಾತ್ರ ಮರೆಯಬೇಡ ನೀನು. ನೆನಪಿಗಿರ್ಲಿ. ಅಮ್ಮ, ಈಗ ನೀನು ಯಾರ ಮಾತನ್ನು ನಂಬಿ ಜೀವಕ್ಕೆ ಜೀವ ಕೊಡುವ ಅಣ್ಣಂದರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ನಮ್ಮ ಗೌರವಕ್ಕೆ ಕಪ್ಪು ಮಸಿ ಬೆಳೆದೆಯಲ್ಲ. ಈಗ ನಿನ್ನ ಮನಸ್ಸಿಗೆ ಶಾಂತಿ ಆಯಿತೆ. ಆದರೆ ಒಂದು ಮಾತು, ಈಗ ನೀನು ಯಾರ ಮಾತು ಕೇಳಿ ನಮಗೆ ಶಿಕ್ಷೆ ಕೊಡಿಸಿದೆಯೋ, ನಾಳೆ ಅವರಿಂದಲೇ ನೀನು ಕೂಡ ಶಿಕ್ಷೆ ಅನುಭವಿಸಿ ನಮ್ಮನ್ನು ಹುಡುಕಿಕೊಂಡು ಬರುವ ಕಾಲ ಹಿಂದೆಲ್ಲ ನಾಳೆ ಬಂದೇ ಬರುತ್ತದೆ. ಜ್ಞಾಪಕವಿರಲಿ. ಮುಂದಿನ ಭವಿಷ್ಯ ಯಾರಿಗೆ ಬೇಕು? ಇನ್ಸ್ಪೆಕ್ಟರ್, ಇವರನ್ನು ಕರೆದುಕೊಂಡು ಹೋಗಿ. ಇವರಿಬ್ಬರಿಗೆ ಬೇಡಿ ಹಾಕಿರಿ. ಸರ್, ನೀನೊಬ್ಬ ಕಳ್ಳನಲ್ಲ ಕಳ್ಳನಲ್ಲ ಅನ್ನೋದು ನನಗೆ ಗೊತ್ತು. ಆದ್ರೆ ಅದು ನ್ಯಾಯಾಲಯದಲ್ಲಿ ತಿಳಿದುಕೋ. ನ್ಯಾಯ ಎಲ್ಲಿದೆ? ನ್ಯಾಯ ಸಿಗುವುದು ಎಲ್ಲಿ? ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದವರ ಹುಟ್ಟಿದ ಸಹೋದರನೇ ಆಸ್ತಿ ಆಸೆಗೆ ಹೆಂಡತಿಯ ಗುಲಾಮನಾಗಿ ಸತ್ಯವಂತವರಿಗೆ ಬೇಡಿ ತೋರಿಸಿದ ಮೇಲೆ ನ್ಯಾಯ ಸಿಗಬಹುದು ಎಲ್ಲಿ? ಮಾಡಿಕೊಂಡ ಹೆಂಡತಿಯ ನೋವರ ಹುಟ್ಟಿದ ಅಕ್ಕ ತಂಗಿಯರನ್ನು ದೊಡ್ಡವರ ಮಂಚಕ್ಕೆ ಹಾಕಿ ಗಾದಿ ದೊಡ್ಡವನು ಇವತ್ತು ಗಾಂಧಿವಾದಿ. ಸರ್ಕಾರದ ಅಧಿಕಾರಿಗಳು ಹಣ ಕೊಡುವ ಸೂಳೆಯರ ಕೈವಶವಾಗಿರುವಾಗ ಪತಿವ್ರತೆ ಹೋಗಿ ನ್ಯಾಯ ಕೇಳಿದರೆ ನಾಳೆ ಬಾಯತ್ತು ಹೇಳುವವರು ತುಂಬಿರುವಾಗ ಸತ್ಯವಂತವರಿಗೆ ನ್ಯಾಯ ಸಿಗುವುದು ಎಲ್ಲಿ? ನಮ್ಮಂತವರಿಗೆ ನ್ಯಾಯ ಸಿಗುವುದು ಕತ್ತಲಲ್ಲಿ ಸೂರ್ಯನು ನುಡುಕುವುದು. ಎರಡು ಒಂದೇ ತಾಳಬೇಕು. ತಾಳಿದವನು ಬಾಳುವನು. ಮನುಷ್ಯನಲ್ಲಿ ಗಾಳಿ, ನೀರು, ಮರಗಳಲ್ಲಿ ನೋಡಿ ತಿಳಿಯಬೇಕು. ಗಾಳಿ ದುರ್ಗಂಧವಾಗಿದೆ, ನೀರು ಕಲ್ಮಶವಾಗಿದೆ, ಮರ ಕಡಿದು ನಾಶವಾಗಿ ಬಿಟ್ಟಿದೆ. ನಮ್ಮಂತವರು ಸತ್ಯ ಕೇಳುವುದು ಸತ್ಯ ಮೇಲೆ ಮೈಲರಿ, ಸತ್ಯ, ನ್ಯಾಯ, ಧರ್ಮ ಇವು ಸಾವಿಲ್ಲದ ಪದಗಳು. ಸತ್ಯ, ನ್ಯಾಯ, ಧರ್ಮ ಇವು ಅಮರವಾಗಿವೆ ಈ ಜಗತ್ತಿನಲ್ಲಿ. ಸತ್ಯ ಸತ್ಯ ಎಂದು ಸತ್ಯ ಹರಿಶ್ಚಂದ್ರ ರುದ್ರ ಭೂಮಿ ಕಾಯ್ದ. ಧರ್ಮ ಧರ್ಮ ಎಂದು ಪಾಂಡವರು ವಾಸ ಮಾಡಿದರು. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟು ಪ್ರಜಾ ಜನತೆಗೆ ನ್ಯಾಯ ದೊರಕಿಸಿಕೊಟ್ಟ ಮಹಾತ್ಮನನ್ನೇ ನಮ್ಮವನ ಗುಂಡಿಟ್ಟು ಕೊಲ್ಲಲಿಲ್ಲವೇ? ಇಡೀ ಶರೀರವೇ ತಮ್ಮನ ಶ್ರೇಯಸ್ಸಿಗಾಗಿ ದುಡಿದ ಹೃದಯಕ್ಕೆ ಮೋಸ ಎಂಬ ಚೂರಿ ಹಿಡಿದಿರುವಾಗ ಅದು ಹೇಗೆ ಸತ್ಯ ನ್ಯಾಯ ಅಮರವಾಗಿರುತ್ತದೆ ಸರ್? ನಡೆಯಿರಿ, ನಮ್ಮ ಹಣೆಯ ಮೇಲೆ ಬರೆದ ಲಿಪಿ ಏನಿಷ್ಟು? ವಿಡಿಯೋ ಕಾಲ್
ಅನ್ಯಾಯ ಮಾಡಿದ್ದಾನೆ. ಮುಂದೆ ಅವನೇ ಪಶ್ಚಾತ್ತಾಪ ಪಡುವ ಕಾಲ ಬಹಳ ದಿನ ಉಳಿದಿಲ್ಲ. ಬಾಜಿಲ, ಇಲ್ಲಿಗೆ ಮುಗಿಯಿತು ಈ ಮನೆ ಋಣದ ಭಾರ. ಚಿನ್ನದ ಅರಮನೆ ಜೋಡಿ ವಿಜಯಾಟದಾಗ ಅಂತೂ ಈ ಮನೆಯಲ್ಲಿದ್ದ ಪೀಡೆಗಳು ತೊಲಗಿದವು. ಇನ್ನು ಮುಂದೆ ಈ ಮನೆಗೆ ದಾಡಿಯಾಗಿ ನಾವಿನ್ನು ಯಾರ ಅಪ್ಪಣೆ ಕಾಯಬೇಕಾಗಿಲ್ಲ. ಇಬ್ಬರೇ ಕೂಡಿ ಜಾಲಿಯಾಗಿ ಡ್ರಿಂಕ್ಸ್ ಮಾಡೋಣ ಬಾ. ಆಯ್ತು. ನೋಡಿ, ಧರ್ಮಾಪುರ ರಾಮನ ಮನೆ ಅಂದ್ರೆ ಇದೇನು? ಹೌದು ಸರ್, ನಾನು ರಾಮುವಿನ ತಮ್ಮ ಮೈಲೇರಿ ಅಂತ. ನಮ್ಮ ಅಣ್ಣನ ಹತ್ತಿರ ಏನಾದರೂ ಕೆಲಸವಿದೆಯಾ? ನಾನು ಕರ್ನಾಟಕದ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಯಶವಂತ್ ಅಂತ. ಸಾಹೇಬರಿಗೆ ಕಾಫಿ ತೆಗೆದುಕೊಂಡು ಬಾ. ಆಯ್ತು. ಬನ್ನಿ ಸರ್, ಕುಳಿತುಕೊಳ್ಳಿ. ನೀವು ಬಂದ ವಿಷಯ? ನೋಡು ಮೈಲಾರಿ, ನಿಮ್ಮ ಅಣ್ಣ 5 ವರ್ಷದಿಂದ ಪಂಪ್ ಸೆಟ್ ಮಾಡಿಸ್ತೇನೆ ಅಂತೇಳಿ 5 ಲಕ್ಷ ರೂಪಾಯಿ ಹಣವನ್ನು ಸಾಲವನ್ನು ತೆಗೆದುಕೊಂಡಿದ್ದೇನೆ. ಆದರೆ ತುಂಬದ ಕಾರಣ ಕಡುಬಾಕಿ ಆಗಿದೆ. ಒಂದು ವಾರದಲ್ಲಿ ಸಾಲ ತುಂಬದಿದ್ದರೆ ಪಂಚಾಯತಿ ಕಟ್ಟೆ ಮೇಲೆ ಹರಾಜು ಮಾಡಲಾಗ್ತದೆ. ಸರ್, ನೀವು ಯಾವ ರಾಮುವಿನ ಬಗ್ಗೆ ಮಾತನಾಡುತ್ತಿದ್ದೀರಿ? ನಮ್ಮ ಅಣ್ಣ ಇಷ್ಟೊಂದು ಸಾಲವನ್ನು ಯಾವ ಬ್ಯಾಂಕಿನಲ್ಲಿಯೂ ತೆಗೆದುಕೊಂಡಿಲ್ಲ. ಇದರಲ್ಲಿ ಏನೋ ಮೋಸ ನಡೆದಿರಬೇಕು. ಮಹಿಳೆಯರೇ, ನಾನು ರೈತನ ಮಗನ. ರೈತರಿಗೆ ಮೋಸ ಮಾಡೋ ಮನುಷ್ಯ ನಾನಲ್ಲ. ಬೇಕಾದ್ರೆ ಈ ಕಾಗದಲ್ಲಿ ನಿಮ್ಮ ಅಣ್ಣನ ಹೆಸರಿದೆ ನೋಡು. ಸದ್ಗುರು ಶ್ರೀ ಮಾರುತೇಶ್ವರನೇ, ಈ ಬಡ ರೈತನ ಬಾಳಿನಲ್ಲಿ ಎಂತಹ ಮೋಸದ ಬಿರು ಗಾಳಿ ಎಬ್ಬಿಸಿದೆ. ಸರ್, ನೀವು ಯಾರದೋ ಮಾತು ನಂಬಿ ನಮ್ಮಣ್ಣನ ಹೆಸರಿನಲ್ಲಿ ಡೂಪ್ಲಿಕೇಟ್ ಸಹಿ ಮಾಡಿಸಿಕೊಂಡು ಬಂದಿರಬೇಕು. ನಿಜ ಹೇಳಿ ಸರ್, ನೀವು ಸತ್ಯ ನುಡಿಯದಿದ್ದರೆ ಹಿಂದೆ ಈ ರೈತನ ಮಕ್ಕಳ ಕತ್ತು ನೇಣಿಗೆ ಆಹುತಿ ಆಗುತ್ತದೆ ಸರ್, ಆಹುತಿ ಆಗುತ್ತದೆ. ನೋಡಪ್ಪ, ನಾನು ರೈತನ ಮಗನ. ರೈತರಿಗೆ ಮೋಸ ಮಾಡೋ ಮನುಷ್ಯ ನಾನಲ್ಲ. ಬೇಕಾದ್ರೆ ಈ ಕಾಗದಲ್ಲಿ ಕೊಟ್ಟಿದ್ರೆ ನೋಡಕ್ಕೊಂದು. ಬ್ಯಾಂಕ್ ಮ್ಯಾನೇಜರ್ ಸರ್, ಅಪರೂಪಕ್ಕೆ ಈ ಬಡ ರೈತನ ಮನೆಗೆ ಆಗಮನ. ನೋಡು ರಾಮು, ನೀನು ಮತ್ತೆ ನಿನ್ನ ಹೊಲಕ್ಕೆ ಪಂಪ್ ಸೆಟ್ ಮಾಡ್ತೀನಿ ಅಂತ ತೆಗೆದುಕೊಂಡ ಸಾಲ ನೆನಪಿಲ್ಲವೇ? ಹೌದು ಸರ್, ಸಾಲ ತೆಗೆದುಕೊಂಡದ್ದು ನಿಜ. ಆ ಸಾಲವನ್ನು ನನ್ನ ಗೆಳೆಯ ತುಂಬಲಿಲ್ಲವೇ ಸರ್? ನೋಡು ರಾಮು, ನಿನ್ನ ಗೆಳೆಯ ಸಾಲ ಮರಿ ಭಾವಿಸಿದರೆ ನಾನು ನಿಮ್ಮ ಮನೆಗೆ ಬರೋ ಅವಶ್ಯಕತೆ ಇರ್ತಿರಲ್ಲಪ್ಪ. ಒಂದು ವಾರದಲ್ಲಿ ನಿನ್ನ ಗೆಳೆಯ ಸಾಲ ತುಂಬದಿದ್ದರೆ ನಿಮ್ಮ ಹೊಲವನ್ನು ಹರಾಜು ಮಾಡಲಾಗ್ತದೆ. ಮೈಲಾರಿ, ಎಲ್ಲಿ ನೋಡಿದರೂ ಈ ಜಗದಲ್ಲಿ ಮೋಸ ದ್ರೋಹ ತುಂಬಿಕೊಂಡಿರುವಾಗ ರೈತರ ಮಕ್ಕಳು ನಂಬಿಕೆ ಎಂಬ 4 ಅಕ್ಷರಗಳನ್ನು ನಾಲಿಗೆ ಮೇಲೆ ಇಟ್ಟುಕೊಂಡು ನಡೆದರು. ಆದರೆ ಕಳ್ಳರು, ಸುಳ್ಳರು, ಮೋಸಗಾರರು ನಂಬಿಕೆ ಎಂಬ ಅಕ್ಷರವನ್ನು ದುರುಪಯೋಗ ಮಾಡಿಕೊಂಡು ಅನ್ಯಾಯದ ದಾರದ ಎಳೆಯಿಂದ ಈ ರೈತನ ನಾಲಿಗೆ ಕೊಯ್ಯುವರು. ಜೀವದ ಗೆಳೆಯ ನೌಕರಿ ಸೇರುತ್ತಾನೆ ಎಂದು ನನ್ನ ಹೊಲದ ಮೇಲೆ ಸಾಲ ತೆಗೆದುಕೊಟ್ಟಿದ್ದೆ ತಪ್ಪಾಯಿತಾ? ಏ ಮಾರುತೇಶ್ವರ, ಯಾವ ತಪ್ಪಿಗಾಗಿ ಈ ಶಿಕ್ಷೆ? ಅಣ್ಣ, ಇದು ದೇವರು ಕೊಟ್ಟ ಶಿಕ್ಷೆ ಅಲ್ಲ. ಮುಗ್ಧ ರೈತನ ಮಕ್ಕಳಿಗೆ ಮೋಸ ಮಾಡುವ ರಾಜಕಾರಣಿಗಳೇ ಇರಲಿ, ಸರ್ಕಾರದ ಅಧಿಕಾರಿಗಳೇ ಇರಲಿ, ದಲ್ಲಾಳಿ ಅಂಗಡಿಯವರೇ ಇರಲಿ, ನಂಬಿಸಿ ಕುತ್ತಿಗೆ ಕೊಯ್ಯುವ ಗೆಳೆಯರೇ ಇರಲಿ, ಅಂತಹ ತಾಯಿ ಗಂಡ ಸೂಳೆಯ ಮಕ್ಕಳಿಗೆ ಒತ್ತು ಬುದ್ಧಿ ಕಲಿಸಬೇಕಾದರೆ ಕೆಚ್ಚದೆಯ ವೀರ ಸುಭಾಷ್ ಚಂದ್ರ ಬೋಸರಂತೆ
ದೇಶದ ಮೂಲೆಯಲ್ಲಿರುವ ರೈತರನ್ನು ಒಗ್ಗೂಡಿಸಿಕೊಂಡು ನ್ಯಾಯ, ನೀತಿ, ಧರ್ಮ ಎಂಬ 3 ನಾಮದ ವಿಭೂತಿಯನ್ನು ನನಗೆ ಹಚ್ಚೆ. ಸತ್ಯ ಎಂಬ ಸಿಂಧೂರ ತಿಲಕಧಾರಿ ನಾಮ ಹಚ್ಚೆ. ಶೌರ್ಯ ಎಂಬ ಮಂತ್ರವನ್ನು ಕಿವಿಯಲ್ಲಿ ತುಂಬಿ ರೈತರಿಗೆ ಅನ್ಯಾಯ ಮಾಡುವ ಯಾವ ಬೋಳಿಯ ಮಗನೇ ಇರಲಿ, ಕೈಯಲ್ಲಿ ಹಿಡಿದಿರುವ ಕೊಡ್ಲಿಂದ ಒಬ್ಬೊಬ್ಬರ ರುಂಡವನ್ನು ಕತ್ತರಿಸಿ ಆ ರುಂಡ ಮುಂಡಗಳನ್ನು ಒಂದೇ ಜಾಗದಲ್ಲಿ ಕೂಡಿ ಹಾಕಿ ನ್ಯಾಯವೆಂಬ ಸೀಮೆ ಎಣ್ಣೆಯನ್ನು ಸುರಿದು ಧರ್ಮ ಎಂಬ ಬೆಂಕಿ ಕಡ್ಡಿಯಿಂದ ಬೆಂಕಿ ಹಚ್ಚಿ ದುಷ್ಟರನ್ನು ಸುಟ್ಟಾಗಲೇ ರೈತನ ಬದುಕು ಬಂಗಾರವಾಗುವುದು. ಇಲ್ಲವಾದರೆ ರೈತನ ಮಗ ಕಳ್ಳ ಕದಿಮರ ಗುಲಾಮನಾಗಿ ಬಾಳುವುದು. ಶತ ಸಿದ್ಧವನ್ನ ಶತಸಿದ್ಧ. ನೋಡು ರಾಮು, ಮಹಿಳೆಯರು ನುಡಿಯೋದು ಸತ್ಯ. ರೈತರಿಗೆ ಮೋಸ ಮಾಡುವ ಯಾವ ವ್ಯಕ್ತಿ ಇರಲಿ ಅಂತವರಿಗೆ ಈ ಸತ್ಯ, ಧರ್ಮ, ಸಂಗೀತವಾದ ಈ ಬಡವ ಬೀಸಿದ ಕೊಂಡ್ಲಿಂದ ಹಂಸದ ನಾಂದಿ ಆಡಿದಾಗಲೇ ರೈತನ ಬಾಳು ಬಂಗಾರವಾಗಿ ಇರೋದು. ಇರಲಿ ರಾಮು, ಸಾಲವನ್ನು ಯಾವ ತುಂಬಿ ಹೇಳು. ಸರ್, ಮಾಡಿದ ತಪ್ಪಿಗಾಗಿ ಇದ್ದ 3 ಎಕರೆ ತೋಟವನ್ನು ಯಾರಿಗಾದರೂ ಬಡ್ಡಿ ಹಾಕಿ ನಿಮ್ಮ ಹಣ ತಂದು ತುಂಬುತ್ತೀನಿ ಸರ್, ತುಂಬುತ್ತೀನಿ. ನೋಡು ರಾಮು, ನಾನು ರೈತನ ಮಗನ. ನಾನು ಮಣ್ಣಲ್ಲಿ ದುಡಿದು ಕಷ್ಟಪಟ್ಟು ಓದಿ ಸ್ಥಾನಕ್ಕೆ ಬಂದಿದ್ದೇನೆ. ನೀನು ಕಣ್ಣೀರು ಹಾಕೋದು ನೋಡಿ ನಾನು ಮನಸ್ಸಿಗೆ ನೋವಾಗ್ತದೆ. ಈಗ ನನ್ನ ಹತ್ತಿರ ಇದ್ದ ಹಣವನ್ನು ನಿನ್ನನ್ನು ಸಾಲಕ್ಕೆ ತುಂಬುತ್ತೇನೆ. ನಾಳೆ ಬೆಳೆ ಬಂದ ಮೇಲೆ ಮಾರಿ ನನ್ನ ಹಣವನ್ನು ಮುಟ್ಟಿಸು. ಸರ್, ನಿಜವಾಗಲೂ ನೀವು ದೇವಮಾನವರು. ಈ ಬರಿದಾದ ಬಡ ರೈತನಿಗೆ ಬೆಳಕು ನೀಡಿದ ರವಿ ತೇಜ ಸರ್, ನೀವು ರವಿ ತೇಜ. ನನ್ನ ಉಸಿರಿನವರೆಗೂ ನಿಮ್ಮ ಈ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಸರ್, ಮರೆಯುವುದಿಲ್ಲ. ಸರ್, ಬಾಯಿ ಸತ್ತ ಮೂಕ ಬುಸ ವಣ್ಣನನ್ನು ಸುಲಿದು ಕಟುಕರು ತಿನ್ನುವಂತೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚ ನಾ ಪರಮಾತ್ಮ. ಪ್ರಾಣಿಯಂತೆ ಬದುಕುತ್ತಿರುವ ರೈತನ ಮಕ್ಕಳನ್ನು ಕತ್ತರಿಸಿ ತಿನ್ನುವ ನರ ಭಕ್ಷಕರು ತುಂಬಿದ್ದಾರೆ. ಸರ್, ರೈತನ ಮಕ್ಕಳು ಸಾಲ ತೆಗೆದುಕೊಳ್ಳುವ ಪ್ರತಿಯೊಂದು ಬ್ಯಾಂಕಿನಲ್ಲಿ ನಿಮ್ಮಂತ ಸದ್ಗುಣವಂತ ಮ್ಯಾನೇಜರ್ ಇದ್ದರೆ ಸಾಲಕ್ಕೆ ಅಂಜಿ ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರನ್ನು ತಡೆಯಬಹುದು. ಈ ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯದಿದ್ದರೆ ನೋಡು ಮೇಲೆ ಮರ್ಯಾದೆ ಉಪಕಾರವೇ ಇಲ್ಲ ವ್ಯವಸ್ಥೆ. ನಾನು ಇದರಲ್ಲಿ ಕಷ್ಟಪಟ್ಟು ದುಡಿದು ಓದಿ ಸ್ಥಾನಕ್ಕೆ ಬಂದಿದ್ದೇನೆ. ನಾನು ಅಂದ ಮೇಲೆ ಸುಳ್ಳು ಹೇಳಿ ಯಾವ ನರಕಕ್ಕೆ ಹೋಗಲಿ. ರಾಮನಾಯನ ಬರಲಿ. ಆಯ್ತು ಸರ್. ಹಲೋ ಕವಿಗಳೇ, ಅಲ್ಲ ಭೂಮಿಯಲ್ಲಿ ದುಡಿಯುವ ಭೂಮಿ ಪುತ್ರರಾದ ರಾಮು ಅವರೇ, ಯಾಕೆ ಹೋಗಿಳೆಯ? ಈ ಬಡ ಗೆಳೆಯನ ನೆನಪು ಈಗ ಬಂದಿತೆ. ಶೀಲಾ, ನೀರು ತೆಗೆದುಕೊಂಡು ಬಾರಮ್ಮ. ರಾಮು, ಈ ಹೆಣ್ಣು ಮಗಳು ಯಾರೆಂದು ನನಗೆ ತಿಳಿಯಲಿಲ್ಲ. ಇವಳು ನನ್ನ ತಮ್ಮನ ಹೆಂಡತಿ. ಇರಲಿ ಗೆಳೆಯ, ನಿನಗೆ ಯಾವುದಾದರೂ ನೌಕರಿ ಸಿಕ್ಕಿತೇನೋ ಗೆಳೆಯ? ರಾಮು, ನಾನು ನೌಕರಿ ಸೇರಿಕೊಂಡು 4 ತಿಂಗಳವಾಯಿತು. ಇದೇ ಊರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಬಗ್ಗೆ ತನಿಖೆ ನಡೆಸಲು ನನ್ನ ಮೇಲಿನ ಅಧಿಕಾರಿಗಳು ಇದೇ ಊರಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅಂದಾಗೆ ರೈತರ ಉದ್ಯೋಗ ಹೇಗೆ ನಡೆದಿದೆ? ಕಿರಣ್, ರೈತರ ಮಕ್ಕಳುಗಳು ಆ ದೇವರೇ ಬಲ್ಲ. ಮೊನ್ನೆ ದೊಡ್ಡ ಪ್ರಮಾಣದ ಮಳೆಯಾಗಿ ಇದ್ದ ಬಿದ್ದ ಬೆಳೆಗಳೆಲ್ಲ ಮಣ್ಣು ಪಾಲಾಗಿದೆ. ದನ ಕರ ಕಳೆದುಕೊಂಡು ರೈತ ತಿನ್ನಲು ಒಂದು ತುತ್ತು ಅನ್ನಕ್ಕಾಗಿ ಕೈ ಚಾಚುವ ಪ್ರಸಂಗ ಬಂದಿದೆ. ಕಿರಣ್, ಕೈ ಚಾಚುವ ಪ್ರಸಂಗ ಬಂದಿದೆ. ಕವಿಗಳೇ, ಮಳೆರಾಯನ ಅರ್ಭಟಕ್ಕೆ ಬೆಳೆ ದನ ಸೂರ ಕಳೆದುಕೊಂಡವರಿಗೆ ದಾನಿಗಳು ಸರ್ಕಾರದಿಂದ ಬಹಳ ಸಹಾಯ ಮಾಡಿದಿರಲ್ಲ ರಾಮು?
ಸರ್ಕಾರ ದಾನಿಗಳು ನಿರಾಶ್ರಿತರಿಗೆ ಸಹಾಯ ಮಾಡಿದ್ದು ನಿಜ. ಆದರೆ ರೈತರಿಗೆ ಸರ್ಕಾರದಿಂದ ಬಂದ ಅಕ್ಕಿ, ಗೋಧಿ ಇನ್ನಿತರ ಸಾಮಗ್ರಿಗಳು ಭ್ರಷ್ಟ ಅಧಿಕಾರಿಗಳ ಕೈಯಲ್ಲಿ, ನೀಚ ರಾಜಕಾರಣಿಗಳ ಕೈಯಲ್ಲಿ ಬಂದಾಗ 100ಕ್ಕೆ 50% ನಿರಾಶ್ರಿತರಿಗೆ ಹಂಚಿ ಮಿಕ್ಕಿದ್ದೆಲ್ಲವನ್ನು ಹಂಚಿಕೊಂಡು ತಮ್ಮ ಬೊಜ್ಜನ್ನು ಬೆಳೆಸಿಕೊಂಡಿದ್ದಾರೆ ಸರ್. ಮೈಲಾರಿ, ನಿರಾಶ್ರಿತರಿಗೆ ಸರ್ಕಾರದಿಂದ, ದಾನಿಗಳಿಂದ ಬಂದ ಹಣ ರೈತರಿಗೆ ಮತ್ತು ಬಡವರಿಗೆ ಸರಿಯಾಗಿ ತಲುಪಿಸದ ಯಾವುದೇ ವ್ಯಕ್ತಿ ಇರಲಿ ಅಂಥವರನ್ನು ಸರ್ಕಾರಕ್ಕೆ ತಿಳಿಸುವುದೇ ಪ್ರಜಾಜನತೆಯ ಕರ್ತವ್ಯ. ಸರ್, ಇವತ್ತಿನ ಸರ್ಕಾರದಲ್ಲಿ ನಿತ್ಯವೂ ನಡೆಯುತ್ತಿರುವುದು ಮೋಸ, ವಂಚನೆ, ಭ್ರಷ್ಟತನ. ಒಬ್ಬ ರೈತನ ಮಗ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ರ್ಯಾಂಕಿನಲ್ಲಿ ಪಾಸ್ ಆಗಿ ನೌಕರಿ ಮಾಡಬೇಕಾದರೆ ಲಂಚ ಕೇಳುತ್ತಾರೆ. ರೈತ ತನ್ನ ಹೊಲದ ಉತ್ತಾರವನ್ನು ತೆಗೆಸಿಕೊಳ್ಳಬೇಕಾದರೆ ತಲಾಟೆಗಳಿಗೆ ಲಂಚ ಕೊಡಬೇಕು. ಕೃಷಿ ಪತ್ತಿನ ಬ್ಯಾಂಕಿನಲ್ಲಿ ಸಬ್ಸಿಡಿ, ಬೀಜ, ಗೊಬ್ಬರ ತೆಗೆದುಕೊಳ್ಳಬೇಕಾದರೆ ಅಲ್ಲಿಯೂ ಲಂಚ ಕೊಡಬೇಕು. ಬಡ ರೈತನ ಹೆಂಡತಿಗೆ ಹೆರಿಗೆ ನೋವು ಬಂದಾಗ ಸರಕಾರಿ ಆಸ್ಪತ್ರೆ ಒಳಗೆ ಕರೆದುಕೊಂಡು ಹೋಗಬೇಕಾದರೆ ಅಲ್ಲಿಯೂ ಲಂಚ ಕೊಡಬೇಕು. ರೈತರಿಗೆ, ಬಡವರಿಗೆ ಸರ್ಕಾರದಿಂದ ಬಂದ ಆಶ್ರಯ ಮನೆಯನ್ನು ಕಟ್ಟಿಸಿಕೊಳ್ಳಬೇಕಾದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ, PDO ಅವರಿಗೆ ಲಂಚ ಕೊಡಬೇಕು. ರೈತರಿಗೆ ಮೋಸ ಮಾಡುವ ಸರ್ಕಾರದ ಅಧಿಕಾರಿಗಳು, ರಾಜಕಾರಣಿಗಳು ಲಂಚ ಕೇಳುತ್ತಾರೆಂದು ನಿಮ್ಮ ಸ್ಟೇಷನ್ಗೆ ಹೋದರೆ ಅಲ್ಲಿಯೂ ಲಂಚ ಕೊಡಬೇಕು. ಇದೇನು ಸರ್? ಲಂಚ 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 ಎಂದು ರೈತರನ್ನು ಅರಿದು ತಿನ್ನುವ ಹಾದರಗಿತ್ತಿ ಮಕ್ಕಳನ್ನು ಇಂಚು ಇಂಚಾಗಿ ಕತ್ತರಿಸಿ ಹಾಕಿದಾಗಲೇ ರೈತನ ಬದುಕು ಹಸನವಾಗುವುದು. ಇಲ್ಲವಾದರೆ ಈ ದೇಶದಲ್ಲಿ ಹಣ್ಣು ತಿನ್ನುವವರು ಹಣ್ಣು ತಿನ್ನುತ್ತಾರೆ, ಮಣ್ಣು ತಿನ್ನುವವರು ಮಣ್ಣು ತಿನ್ನುತ್ತಾರೆ ಸರ್. ಕಿರಣ್, ನೀವೊಬ್ಬ ಸತ್ಯ, ನ್ಯಾಯ, ನೀತಿ ಎಂಬ ತ್ರಿದಳ ಚಕ್ರವನ್ನು ಎದೆ ಮೇಲೆ ಹಚ್ಚಿ ಹಾಕಿಸಿಕೊಂಡ ಸರ್ಕಾರದ ಸಿಂಹ. ರೈತರಿಗೆ ವಂಚಿಸಿ ಮೋಸದಿಂದ ಮಾಲು ಖರೀದಿಸಿ ಸರ್ಕಾರದಿಂದ ಪಾಸ್ಪೋರ್ಟ್ ತೆಗೆದುಕೊಂಡು ಹೊರದೇಶಕ್ಕೆ ಕೋಟಿ ರೂಪಾಯಿಗೆ ಮಾರುವ ಭ್ರಷ್ಟ ದಲ್ಲಾಳಿ ಅಂಗಡಿಯವರನ್ನು ಸೆರೆ ಹಿಡಿದು ರೈತರಿಗೆ ನ್ಯಾಯ ದೊರಕಿಸಿಕೊಡುವ ಕಿರಣ್ ನೀನಾಗಬೇಕು. ಮಿತ್ರ, ರೈತರಿಗೆ, ಬಡವರಿಗೆ ಅನ್ಯಾಯ ಮಾಡುವ ಯಾವುದೇ ರಾಜಕಾರಣಿ ಇರಲಿ, ಸರ್ಕಾರದ ಅಧಿಕಾರಿ ಇರಲಿ, ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಅಂತ ನೀಚರಿಗೆ ಅಂಜದೆ, ಅಳುಕದೆ, ಟೊಂಕ ಕಟ್ಟಿ ಕಾನೂನಿಂದ ಶಿಕ್ಷೆ ಕೊಡಿಸುತ್ತೇನೆ. ರೈತರು, ಬಡವರಿಗೆ ನೆಮ್ಮದಿಯಾಗಿ ಊಟ ಮಾಡುವಂತೆ ಮಾಡುವುದೇ ನನ್ನ ಗುರಿ. ಕಿರಣ್, ಈ ನಿನ್ನ ಗುರಿ ರೈತ ಜನಾಂಗದ ಕಣ್ಣೀರು ಒರೆಸುವ ಮಂತ್ರವಾಗಬೇಕು. ಗೆಳೆಯ, ಈ ಬಡ ರೈತನ ಮನೆಯಲ್ಲಿ ಊಟ ಮಾಡಿಕೊಂಡು ಹೋಗಬೇಕು. ಆಯ್ತು ಗೆಳೆಯ, ನಿನ್ನ ಆಜ್ಞೆಯನ್ನು ಸ್ಥಿರವಾಗಿ ಕೇಳ್ತೇನೆ. ಗೆಳೆಯ, ನಿನಗೇನಾದರೂ ಸಹಾಯ ಬೇಕಾದರೆ ನನ್ನನ್ನು ಭೇಟಿಯಾಗು ಗೆಳೆಯ. ಆಯ್ತು ಗೆಳೆಯ. ಸರ್, ಈ ಬಡವರ ಮನೆಯ ಊಟ ನಿಮಗೆ ಸರಿ ಬರುತ್ತೋ ಇಲ್ಲವೋ? ಮೈಲಾರಿ, ಶ್ರೀಮಂತರ ಮನೆಯ ಊಟ ಚಂದ, ಬಡವರ ಮನೆಯ ಊಟ ಚಂದ ಎಂದು ನಾಣ್ಣುಡಿ ಇಲ್ಲವೇ? ಯಾವತ್ತಿದ್ದರೂ ಬಡವರ ಮನೆಯ ಊಟ ಪಂಚಾಮೃತ ಇದ್ದಂತೆ. ನಡಿಗಳೇ, ಹೋಗೋಣ. ಬಾ ಗೆಳೆಯ, ಊಟ ಮಾಡೋಣ. ಈ ಅಂಗದ ಎದೆಯಲ್ಲಿ ನಂದೆ ಇಲ್ಲ, ಬಗ್ಗುವಾಡಲ್ಲ. ಈ ಚಿಕ್ಕಮಗಳೂರು ನನಗೆ ನಂಬುವಂತೂ ಇನ್ನೂ ಹುಟ್ಟಿಲ್ಲ. ಆಘೋಷದ ಬಲದವನು
ಮೆಟ್ಟಿದ ಈ ನಾಡಿನಲ್ಲಿ ಗುಡುಗು ಸಿಡಿಲಿನಂತ ಗುಡಿಗೆ ಕೋಲ್ ಮಿಂಚಿನಂತೆ ನನ್ನ ಸಂಚಾರ ಮಾಡುತ್ತಾ ದೊಡ್ಡ ದೊಡ್ಡ ರಾಜಕಾರಣಿಗಳ ತಲೆ ಮೇಲೆ ನನ್ನ ಹಸ್ತವನ್ನು ಇಡುತ್ತಾ ಪುಂಡನಂತೆ ಪುಂಡಾಟಿಕೆ ನಡೆಸುವ ಈ ನನ್ನ ಸಾಹಸಕ್ಕೆ ಬ್ರೇಕ್ ಹಾಕುವ ಒಬ್ಬ ಜಗದೇಕ ವೀರನು ಹುಟ್ಟಿಲ್ಲ ಈ ಜಗದಲ್ಲಿ. ರಾಮ ಮೈಲಾರಿ, ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರು ನಾವೇ ಎಂದು ಹೆಮ್ಮೆಯಿಂದ ಎದೆ ಉಬ್ಬಿಸಿಕೊಂಡು ಈ ಊರಿನಲ್ಲಿ ಚಂದದ ಸಂಸಾರ ಸಾಗಿಸುವ ಈ ನಿಮ್ಮ ತುಂಬಿದ ಕುಟುಂಬಕ್ಕೆ ಹೆಣ್ಣೆಂಬ ಶೂರ್ಪನಖೆ ಅಸ್ತ್ರವನ್ನು ಕಳಿಸಿ ಆ ಹೆಣ್ಣಿನಿಂದಲೇ ನಿಮ್ಮ ತುಂಬಿದ ಸಂಸಾರದ ಬಿಂದಿಗೆಯಲ್ಲಿ ಕೇಡಿ ಎಂಬ ಉಪ್ಪನ್ನು ಬೆರೆಸಿ ಅವಳಿಂದಲೇ ಒಬ್ಬೊಬ್ಬರನ್ನು ಮನೆಯಿಂದ ಹೊರ ಹಾಕಿದಾಗಲೇ ನನ್ನ ಖಳನಾಯಕನ ಪಾತ್ರಕ್ಕೆ ಜೀವ ತುಂಬುದಯ. ನನ್ನ ಹಳೆಯ ಪ್ರೀತಿಯ ಪಾರಿವಾಳ ತಂಗಾಳಿಯಲ್ಲಿ ರೆಕ್ಕೆ ಪುಕ್ಕೆಗಳನ್ನು ಬಿಚ್ಚಿಕೊಂಡು ಸಂತೋಷದಿಂದ ಹಾರಾಡ್ತಾ ಬರುತ್ತಿದೆ. ಬರಲಿ. ಹಾಯ್ ನಾಗೇಂದ್ರ. ಸರೋಜಾ, ಮೊನ್ನೆ ನೀನು ನಮ್ಮ ಗುಮಾಸ್ತನ ಮುಂದೆ ನನ್ನನ್ನು ಬರಲು ಹೇಳಿದಂತೆ ಕಾರಣ? ನಾಗೇಂದ್ರ, ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ನೋಡು, ಸಾಗರ್ ಎಂಬ ಬಡ ಹುಡುಗನ್ನ ಕೈ ಹಿಡಿದು ನಾನು ಅವನನ್ನು ಜೊತೆಗಾರನಾಗಿ ಮಾಡಿಕೊಂಡಿದ್ದೇನೆ. ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಸರೋಜಾ, ಇದರಲ್ಲಿ ತಪ್ಪು ತಿಳಿಯುವುದು ಏನಿದೆ? ಆಗುವುದೆಲ್ಲ ಒಳ್ಳೆಯದೇ ಆಯ್ತು. ಈಗ ನೀನು ಮುಳ್ಳಿನವನ ಎಂಬ ಸಂಸಾರದಲ್ಲಿ ಬಿದ್ದಂಗಾದೆ. ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಡಬೇಕು. ನಾಗೇಂದ್ರ, ಹೆಣ್ಣಿಗೆ ಜಾಗೃತಿ ಕಲಿಸಿಕೊಟ್ಟ ನೀವೇ ನನ್ನ ಪಕ್ಕದಲ್ಲಿ ಇರುವಾಗ ನಾನೇಕೆ ಮಿಕ್ಕಿದವರಿಗೆಲ್ಲ ಭಯ ಪಡಬೇಕು ಹೇಳಿ ನೋಡೋಣ. ಸರೋಜಾ, ಅಷ್ಟೊಂದು ನಂಬಿಕೆ ನನ್ನ ಮೇಲೆ ನಿನಗೆ? ಹೆಣ್ಣು ನಂಬಿದ್ರೆ ಗೃಹ ದೇವತೆ, ಮುನಿದ್ರೆ ಮೃತ್ಯು ದೇವತೆ. ಸರೋಜಾ, ಅದು ಪುರಾಣದಲ್ಲಿ ಬರುತ್ತದೆ. ಈಗ ನೀನು ಉಡಿ ತುಂಬಿಕೊಂಡು ತುಳಿದು ಹೋದ ಮನೆ ಮುಳ್ಳಿನವನ. ಹೆಣ್ಣು ಮನಸ್ಸು ಬದಲಾಯಿಸಿದ್ರೆ ಮುಳ್ಳಿನವನ ಆದ್ರೆ ಏನು, ಬಂಗಾರದ ಅರಮನೆ ಆದ್ರೇನು? ನೋಡು, ಅದ್ ಯಾವ ವಿಷಯ ಅಂತ ನೇರವಾಗಿ ವಿಷಯಕ್ಕೆ ಬನ್ನಿ. ಸರೋಜಾ, ಆ ರಾಮುವಿನ ಮನೆಯಲ್ಲಿ ಒಂದು ಚಿಕ್ಕ ಡ್ರಾಮವನ್ನು ಮಾಡಬೇಕು. ಅದು ನಿನ್ನಿಂದ ಸಾಧ್ಯವೇ? ಹೆಣ್ಣು ಒಂದು ಮೃದುವಾದ ವೀಣೆ, ಸಿಡಿಲುಗೊಂಡ್ರೆ ರುದ್ರವೀಣೆ. ಆಹಾ, ಆ ರುದ್ರ ವೀಣೆಯನ್ನು ಆ ರೈತ ನಾಯಿಯಾದ ರಾಮುವಿನ ಮನೆಯಲ್ಲಿ ಅಂದ ಚಂದವಾಗಿ ನುಡಿಸಬೇಕು. ಹಪ್ಪಿ ತಪ್ಪಿ ಬೇರೆ ಸ್ವರದಲ್ಲಿ ಏನಾರು ನುಡಿಸಿದರೆ ನೀನು ತಂತಿ ಹರಿದ ಪಿಟಿಲದಂತಾಗುತ್ತೀಯ ಜೋಕೆ. ನಾನು ಏನು ಅಂತ ತೋರಿಸ್ಕೊಳ್ಳೋದಕ್ಕೆ ಆ ರಾಮುವಿನ ಮನೆ ಸೇರಿದ್ದು. ಇನ್ನು ಆ ಮನೆಯಲ್ಲಿ ಸಾಧಿಸಬೇಕಾದ ಗುರಿ ಸಾಕಷ್ಟು ಇವೆ ನಾಗೇಂದ್ರ. ಸರೋಜಾ, ನಿನ್ನ ಗುರಿಗೆ ನಾನು ಸಾರಥಿಯಾಗಿ ನಿನ್ನ ಕೊರಳಿಗೆ ವಿಜಯದ ಮಾಲೆಯನ್ನು ಹಾಕಿಸುತ್ತೇನೆ. ನಿನ್ನಂತ ಧೈರ್ಯಶಾಲಿ ನನ್ನ ಜೊತೆಯಲ್ಲಿ ಇರುವಾಗ ಆ ಮನೆಯಲ್ಲಿ ನಾನು ಧಾರಾಳವಾಗಿ ನೋಡುತ್ತೇನೆ. ಸರೋಜಾ, ಕಾಮದ ವೇದನೆಯಿಂದ ಬಳಲುತ್ತಿರುವ ಈ ನಾಗೇಂದ್ರನ ಬಿಸಿ ಅಪ್ಪಿಗೆಯಲ್ಲಿ ವಿಲನವಾಗುಬಾರೇ ರಾಣಿಯೇ. ರಾಜ, ನನ್ನ ಆಸೆಯ ಹೂವಿನಲ್ಲಿ ದುಂಬಿಯಾಗಿ ಬಂದು ಮಕರಂದ ಹೀರುವ ರಾಜ. ನಿಜವಾಗಿಯೂ? ಹಾ, ನಿಜವಾಗಿಯೂ. ಹೇ ಹೇ ಆ ಹಾ ಹೇ
ಮೇನಕ್ಕೆ 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 ರವಿವರ್ಮನ ಶ್ಯಾಮನ ಶ್ಯಾಮನೆ ಈ ನರಗೆಳೆದ ಮೇನಕ್ಕೆ 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 ನನ್ನ ಮನದ ದೇವತೆ ನನ್ನ ಮನದ ದೇವತೆ ನನ್ನ ಮನದ ದೇವತೆ ನನ್ನ ಮನದ ದೇವತೆ ತಲ್ಲಣ 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 ಇದು ಪ್ರೇಮಾಯಣ ಇದು ಪ್ರೇಮಾಯಣ ಇದು ಪ್ರೇಮಾಯಣ ಇದು ಪ್ರೇಮಾಯಣ ನಗೆವರ್ಣನ ಶ್ಯಾಮದ ಶ್ಯಾಮದ ಶ್ಯಾಮದೆ ಈ ನರಗೆಳೆದ ಮೇನಕ್ಕೆ 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 ಮಿಂಚು ಕಂಗಳ ಚೆಲುವು ಚೆಲುವು ಪ್ರಾಯಮೋಹದ ಒಲವು ಒಲವು ಮಿಂಚು ಕಂಗಳ ಚೆಲುವು ಚೆಲುವು ಪ್ರಾಯಮೋಹದ ಒಲವು ಒಲವು ಭೂಮಿಗೆ ಜಾರಿತು ಈ ಅಕ್ಕರೆ ಮನದಿ ಮೂಡಿತು ಈ ತಾವರೆ ಮನದಿ ಮೂಡಿತು ಈ ತಾವರೆ ಮನದಿ ಮೂಡಿತು ಕೆಂತಾವರೆ ತಲ್ಲಣ 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 ಇದು ಪ್ರೇಮಾಯಣ ಇದು ರೋಮಾಂಚನ ಇದು ಪ್ರೇಮಾಯಣ ಇದು ರೋಮಾಂಚನ ರವಿವರ್ಮನ ಶ್ಯಾಮನೆ 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 ಈ ನರಗೆಳಿದ ಮೇನಕ್ಕೆ 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 ಬಾನಾಗಿದ್ರ ಹೋಗೋಣ. ಈ ಸಮಾಜದಲ್ಲಿ ನಾನೊಬ್ಬಳೆ ಮಹಾಪತಿವ್ರತಿ ಎಂದ ಬಿಂಕದಿಂದ ಈ ಮೇಲೆ ಮುಂದೆ ಎದೆ ಒಪ್ಪಿಸಿಕೊಂಡು ತಿರುಗಾಡಿವಲ್ಲ ಕಬ್ಬಿನ ಕಾದಷ್ಟು ಕಂಬಾರನಿಗೆ ಲಾಭ ಎಂದಂತೆ ಸೌಂದರ್ಯ ತುಂಬಿಕೊಂಡ ಬೇಲೂರು ಸಿರೆ ಬರಗಳಂತ ಹೆಣ್ಣುಗಳು ಸೋಮುಗರ ಕಣ್ಣಿಗೆ ಬಿದ್ದರೆ ಅವರ ಕತೆ ಫಿನಿಶ್. ಸಮಯ ಸಾಧಿಸಿಕೊಂಡು ನಿನ್ನ ಗರದಿ ತನ್ನ ಗೋಡಿಗೆ ಕಾಮ ಎಂಬ ಕಡ್ಡಿಯಿಂದ ನಿನ್ನ ಶೀಲವನ್ನೇ ಸುಡುವುದು ಬಿಡುವನಲ್ಲ. ಈ ಮೂರು ಲೋಕರ ಗಂಡರ ಗಂಡ
ಮಾಡಿದಾಗಲೇ ನನ್ನ ಸೇಡಿನ ಕ್ರಾಂತಿ ಮುಕ್ತಾಯ. ಲೇರಮ್ಮ, ನಿನ್ನ ಕಿರಿಯ ತಮ್ಮ ಸಾಗರ್ ಬಾಳಕ್ಕೆ ಮೀನು ಸಿಕ್ಕಂತೆ ಸಿಕ್ಕಿ ಬಿಟ್ಟಿದ್ದಾನೆ ನನ್ನ ಬಂಧನದಲ್ಲಿ. ಅವನಿಂದಲೇ ನಿನ್ನ ತುಂಬಿದ ಮನೆಯಲ್ಲಿ ಹಂದಿ ನಾಯಿಗಳ ವಾಸ ಮಾಡುವುದೇ ಈ ಎಮ್ಮೆಲ್ಲೆಯ ಗಮ್ಮತ್ತು. ಮಗ, ಲೇ ಮಗ, ನೀವು ಕಳ್ಸಿದ್ದು ಪಕ್ಕವಾಗಿ ಎಂಬುದನ್ರಿ ಮಗುವ ಅಂದರೆ ಅದರಲ್ಲಿ ಆ ಸಾಗರ್ಗೆ ಇವಾಗ ಇದ್ದದ್ದು ಇಲ್ಲದ್ದು ಎಲ್ಲ ಊರಿ ಬಂದ್ಬಿಟ್ಟಿದ್ರಿ. ಮಗ, ನಿಮ್ಮಂತವ್ರ ನಮ್ಮಂತವ್ರ ಬೆಂಗಲಾಗಿರುವಾಗ ನಮ್ಮಂತ ಪುಂಡರಿಗಿದ್ದವೋ ನಿಟ್ಟವರ ಇದರ ಮೇಲೆ ಗುಡುಗುಡಿಸಲು ಅಂತ ಆಗ್ತಾ ಇರ್ತೇವೆ. ಹಾ ಇರಲಿ, ಯಾವಾಗ ಬರ್ತೀನಂದ ಸಾಗರ್? ಈಗ ಬರಕೇನ್ರಿ ನೋಡಿ. ನಮಸ್ಕಾರ MLA ಅವರಿಗೆ. ಸರ್, ನೀವು ಮಾಡಿದ ಅನರ್ಥಾಯ ಎಂದಿಗೂ ಮರೆಯಲ್ಲ ಈ ಸಾಗರ್. ಸಾಗರ್, ನಿನಗೆ ಮಾಡಿದ್ದು ನನ್ನ ದೃಷ್ಟಿಯಲ್ಲಿ ಒಂದು ಸಣ್ಣ ಕೆಲಬೋಳಿನಂತೆ. ನೀನು ಈ ಜಗತ್ತಿನಲ್ಲಿ ಇನ್ನೂ ಎಷ್ಟು ಎತ್ತರ ಬೆಳಿಬೇಕಾದರೆ ನೀವು ಇನ್ನಿಷ್ಟು ನನಗೆ ಹಣದ ಸಹಾಯ ಮಾಡಬೇಕು. ನಾನು ಮನಸ್ಸು ಮಾಡಬೇಕಾದರೆ ನೀನು ನಿನ್ನ ಹೃದಯವನ್ನು ಕಲ್ಲಿನಿಂದ ಕಠೋರ ಮಾಡ್ತೀಯಾ? ಇದು ನಿನ್ನಿಂದ ಸಾಧ್ಯವೇ? ಅಸಾಧ್ಯ ಎನ್ನುವ ಪದ ನನ್ನ ಲೈಫ್ನಲ್ಲಿ ಇಲ್ಲ. ಧನ್ಯವಾದ. ಈ ಮಬ್ಬು ಕುರಿ ಬೋನಿ ಬಿದ್ದ ಕಾಣಕತ್ತಿದ್ರೆ ಇನ್ನೊಂದು ಯಾರ್ದ ಪುಂಗಿ ಊದಿ ಬಿಡಲ್ಲ ಮಂಗ. ನಾನೂದುವ ಪುಂಗಿಯ ನಾದಕ್ಕೆ ಸರ್ಪಗಳ ಎಡೆ ಬಿಡಿಕೊಂಡು ಮೂಲೆಯಲ್ಲಿ ಬಿದ್ದಿರುವಾಗ ಇನ್ನು ಈ ಮರಿಯಾವು ಯಾವ ಲೆಕ್ಕ? ಸರ್, ನೀವು ಕರೆಸಿದ ಕಾರಣ ಸ್ವಲ್ಪ ಬೇಗನೆ ಹೇಳಿ. ಮನೆಯಲ್ಲಿ ನನ್ನ ಮಿಸ್ಸಸ್ ದಾರಿ ಕಾಯ್ತಾ ಇರಬೇಕು ಸಾಗರ್. ಹೇಗೆಂದರೆ ಹೊಸ ಸಂಸಾರ, ದಿನವಿಡೀ ಗಂಡ ಹೆಂಡರು ಸಂತೋಷದಿಂದ ಇರಬೇಕಾದರೆ ನೀನು ಸರ್ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಬಿಚ್ಚಿ ಹೇಳಿದೆ. ಏನಂತಮ್ಮ ಮೊನ್ನೆ ಬಾರ್ಗಂತ ಹೇಳಿದ್ದಲ್ಲ ಅದ ಸುದ್ದಿ ತಮ್ಮ. ನೋಡಿ ಯಜಮಾನ್ರಿ, ನೀವು ನನ್ನ ತಲೆಯಲ್ಲಿ ತುಂಬಿದ ಬಾಂಬ್ ನಮ್ಮ ಮನೆಯಲ್ಲಿ ಸ್ಫೋಟಗೊಳಿಸಬೇಕಾದರೆ ನೀವು ನನಗೆ ಇನ್ನಿಷ್ಟು ಹಣದ ಸಹಾಯ ಮಾಡಬೇಕು. ಲಕ್ಷ್ಮಿಯೇ ನನ್ನ ಮನೆಯಲ್ಲಿ ಕಾಲು ಮುಡಿದುಕೊಂಡು ಬಿದ್ದಿರುವಾಗ ಈ ಲಕ್ಷ್ಮಿ ಪುತ್ರ ನಿನಗೆ ಹಣ ಕೊಡಲು ಸಿದ್ಧನಾಗಿ ಕೇಳೋನು. ಕೇಳು, ಲಕ್ಷವೋ 2 ಲಕ್ಷವೋ? ಎಂಬುವರೇ, ನೀವು ನನಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ನೀವು ಹೇಳಿದ ಕೆಲಸ ಗಪ್ಚುಪ್ಪಾಗಿ ಮಾಡಿ ಮುಗಿಸುತ್ತಾನೆ ಈ ಸಾಗರ್. ಮಂಗ, ಒಳಗಡೆ ಹೋಗಿ 2 ಲಕ್ಷ ರೂಪಾಯಿಯನ್ನು ತಂದು ಕೊಡು. ಹಣ ಸಿಗುತ್ತದೆ ಎಂದು ಕಂಠ ಮಟ್ಟ ಬ್ರ್ಯಾಂಡ್ ಹಿಡಿದು ಹೆಂಡತಿ ಪಕ್ಕದಲ್ಲಿ ನಿದ್ರೆ ಜಾರಿದರೆ ಮುಂದೆ ನೀನು ನನ್ನ ಕೈಯಲ್ಲಿ ಸಜೀವ ದಾನವಾಗಬೇಕಾಗುತ್ತದೆ. ಎಚ್ಚರ. ಸಾಗರ್, ತಗೋ 2 ಲಕ್ಷ ರೂಪಾಯಿ ಸರಿಯಾಗಿ ಎಣಿಸಿಕೊಂಡು ಹೋಗು. ಎಂಬೆಯವರೇ, ನಾಳೆನೇ ನಮ್ಮ ಮನೆಯಲ್ಲಿ ಕಲ್ಲನದ ಕೋಲಾಲ. ನಾನಿನ್ನು ಬರುತ್ತೇನೆ. ಮಂಗ, ನಿಮ್ಮ ಅವತಾರ ಈ ಊರಲ್ಲಿ ನಿಮ್ಮ ಅವತಾರ ನಿಮ್ಮ ಅವತಾರ ಈ ಮಂಗಳ ಮಗ ಹೇಳಿ ಬರ್ತೀರಿ. ಸುತ್ತು ಹೊತ್ತು ಅಳಿರಿ ನನ್ನದೇ ಒಂದು ಧರ್ಮ ತುಂಬಿದ ಮನೆಯಲ್ಲಿ ಸೊಕ್ಕಿನಿಂದ ಸಾವಿಗಳಿಯಲ್ಲಿ ಸರದು
ಸಂಬೋಧಿಸಿದ ಮಾತುಗಳು ಇನ್ನು ನನ್ನ ಕರ್ಮ ಪುಟದಲ್ಲಿ ಸತ್ತು ಮಾಡ್ತಿದ್ದಾವೆ. ನಿನ್ನ ಜೀವನ ತಮ್ಮನಿಂದಲೇ ನಿನ್ನ ತುಂಬಿದ ಸಂಸಾರ ಇರುಕು ಬಿಟ್ಟ ಗೋಡೆಯಂತೆ. ಮಗ, ಈ ಸಂತೋಷವನ್ನು ಎಲ್ಲಿ ಹಂಚಿಕೊಳ್ಳೋಣ? ಎಲ್ಲಿ ಹಚ್ಕೋಬೇಕ್ರಿ ಸೌಕರ? ಐತಲ್ಲಮ್ಮ ಇಷ್ಟೇ ಬುಡ್ಡೇಕಲ್ಲ ಅಲ್ಲೇ ಹಚ್ಕೋಬೇಕು ನೋಡ್ರಿ. ಸರೋಜ, ನೀನು ರೂಪದಲ್ಲಿ ಪುಟಕ್ಕಿಟ್ಟ ಬಂಗಾರವಿದ್ದಂತೆ. ನಿನ್ನ ಕಣ್ಣುಗಳು ನನ್ನ ಕಣ್ಣಲ್ಲಿ ಸೌಂದರ್ಯ ತುಂಬಿಕೊಂಡಿರುವಾಗ ನಾ ಹೇಗೆ ಮರೆಯಲಿ ಸರೋಜ? ಆ ನಿನ್ನ ತುಂಬು ಯೌವನ ಕೆಳುತ್ತಿದೆ. ನಿನ್ನ ಮನಮೋಕ ತುಟಿಗಳು ಅಣಕಿಸುತ್ತಿದೆ. ನಿನ್ನ ಮೀನಿನಂತ ಕಣ್ಣುಗಳು ನನ್ನನ್ನು ಚುಚ್ಚಿ ಕೊಲ್ಲುತ್ತವೆ. ಸರೋಜ, ನನ್ನ ತೋಳುಗಳು ನಿನ್ನ ಹೊಟ್ಟೆಯನ್ನು ಬಯಸುತ್ತಿದೆ. ಬಾ ಸರೋಜ, ಬಾ. ಈ ನಿನ್ನ ಉಚ್ಚ ಪ್ರೇಮಿಯ ಕ್ರೀಡಾಂಗಣದಲ್ಲಿ ಪ್ರೇಮದ ಆಟವಾಡು. ಬಾ ಸರೋಜ, ಬಾ. ಐ ಲವ್ ಯು ಸರೋಜಾ. I love you. I love you, Saroja. I love you. Hey, premiye, da premiye, hey, premiye.
ಬಾಬಿಡಿಗೆ ಇವತ್ತು ಸೋಮವಾರ ಅಂದರೆ ರೈತನ ಮಕ್ಕಳಿಗೆ ವಿಶ್ರಾಂತಿಯ ದಿವಸಗಳೇ. ಸ್ವಾಮಿ, ಆದಷ್ಟು ಬೇಗ ಈ ವಿಶ್ರಾಂತಿಯನ್ನು ಬೇಗನೆ ಮುಗಿಸಿ. ಯಾಕಂದ್ರೆ ಈ ತೋಟದ ಕಡೆಯಲ್ಲಿ ಗಿಡ ಗಂಟೆಗಳು ಸಾಕಷ್ಟು ಬೆಳೆದಿವೆ. ಮೊದಲು ಅದನ್ನು ಕಡ್ದು ಹಾಕಿ ಬರ್ಬೇಕು ನೀವು. ಅಪ್ಪಣೆಯಾಗಲಿ ನನ್ನ ಯಜಮಾನತಿಯವರೇ. ರೀ, ನನ್ನ ನಿಷ್ಟೊಂದು ಹೊಗಳಿ ಅಟ್ಟಕ್ಕೇರಿಸ್ಬೇಡಿ ನೀವು. ನಾನು ನಿಂತಿದ್ರು ನಿಮ್ಮ ಕಾಲಿಗೆ ಹಾಕಿಕೊಳ್ಳುವ ಪಾಪರಾಕ್ಷಿಗೆ ಸಮಾನ. ಬಿಟ್ಟಿದ್ದು ಅನ್ನಿಸಿಲ್ಲ. ಗಂಡ ಹೆಂಡತಿ ಎಂದರೆ ಜೋಡು ಬಸವಣ್ಣ ಜಗ್ಗುವ ಜಗ್ಗಡಿದ್ದಂತೆ. ಎಲ್ಲಿ ನನ್ನ ಪ್ರೀತಿಯ ತಾವರಿಯ ಪರಿಮಳ ಇನ್ನೂ ತಿಳಿಸ್ತಾ ಇಲ್ವಲ್ಲ? ನೀವು ನನ್ನ ಕಡೆಗೆ ಮಲ್ಲಿಗೆ ಹೋಗಿ ಮುಳಿಸಿದ್ರೆ ತಾನೇ ಪರಿಮಳ ಸೂಸಿ ಬರೋದು. ನಿನ್ನ ಮುಖವನ್ನು ನೋಡಿದರೆ ಸಾಕು, ಅದುವೇ ನನಗೆ ಪರಿಮಳ ಸೂಚಿದಂತೆ. ನಿನ್ನನ್ನು ನೋಡುತ್ತಾ ನಿಂತಷ್ಟು ತಪ್ಪಿಕೊಂಡು ಮುತ್ತು ಕೊಡಬೇಕೆನ್ನುವ ಆಸೆ ಹೆಚ್ಚಾಗುತ್ತದೆ. ಸ್ವಾಮಿ, ಅಲ್ಲೇ ನಿಂತ್ಕೊಳ್ಳಿ, ನಾನಿನ್ನು ಸ್ನಾನ ಮಾಡಿ. ಸ್ನಾನ ಮಾಡಿದರೆ ಏನಾಯ್ತು ಚಿನ್ನ? ಕುರಿಯ ಹಾಲಿನಲ್ಲಿ ನೊರೆ ಜಾಸ್ತಿ, ರೈತನ ಮನದಲ್ಲಿ ಪ್ರೀತಿ ಜಾಸ್ತಿ. ಇಬ್ಬರು ಕೂಡಿ ಇನ್ನೊಮ್ಮೆ ಸ್ನಾನ ಮಾಡೋಣ.
ಬರುವಾಗ ಯಾರೋ ಅಪರಿಚಿತ ಹೆಣ್ಣು ಮಗಳನ್ನು ಕರೆದುಕೊಂಡು ಬಂದಿರುವೆಯಲ್ಲ? ಅಣ್ಣ, ಇವಳು ಅಪರಿಚಿತದ ಹೆಣ್ಣಲ್ಲನ, ನನ್ನ ಬಾಳ ಸಂಗತಿಯನ್ನಾಗಿ ಆರಿಸಿಕೊಂಡು ಬಂದಿರುವೆ. ಅಂದರೆ ಅಷ್ಟು ಗೊತ್ತಾಗಲಿಲ್ಲವೇನಣ್ಣ? ನಿಮಗೆ ಯಾರಿಗೂ ತಿಳಿಸಲಾರದೆ ಇವಳನ್ನು ಲವ್ ಮ್ಯಾರೇಜ್ ಮಾಡಿಕೊಂಡು ಬಂದಿರುವೆ. ಕ್ಷಮಿಸೋಣ ಕ್ಷಮಿಸಲು ಇನ್ನೇನು ಉಳಿದಿದೆಯಪ್ಪ? ಅಣ್ಣ, ಹಿರಿಯಣ್ಣ ಕಾಣ್ತಾ ಇಲ್ಲ. ವೈದ್ಯರ, ನಿಮ್ಮಣ್ಣ ನಾಟಕ ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಬಾಗಿಲು ಇಲ್ಲದ ಮನೆ, ದೇವರು ಇಲ್ಲದ ಗುಡಿ ಎಂಬ ಪುಸ್ತಕವನ್ನು ಇವತ್ತು ಬಿಡುಗಡೆ ಕಾರ್ಯಕ್ರಮದಲ್ಲಿದ್ದಾರೆ. ಹೌದು, ನೀನು ಈ ರೀತಿ ಮೋಸದ ದಾರದ ಎಳೆಯಂತೆ ಅವರ ಹೃದಯವನ್ನು ಕತ್ತರಿಸಿ ಹಾಕಿದೆಯಲ್ಲಪ್ಪ. ಅತ್ತಿಗೆ, ನಾ ದಾರದ ಇಟ್ಕೊಂಡಿರ್ಲಿಲ್ಲ. ಅತ್ತಿಗೆ, ನನ್ನ ಪರ್ಸನಲ್ ವಿಷಯದಲ್ಲಿ ನೀವು ಚುಚ್ಚಿ ಮಾತನಾಡುವ ಅವಶ್ಯಕತೆ ಇಲ್ಲ, ತಿಳಿಯುತ್ತೆ? ನಿನ್ನಂತಿಗೆ ಮಾತನಾಡಿದ್ದಕ್ಕೆ ನಾನು ನಿನ್ನಲ್ಲಿ ಕ್ಷಮಾಪಣೆ ಕೇಳುತ್ತೇನೆ. ಶೀಲ, ಒಳಗೆ ಹೋಗಿ ಆರತಿ ತೆಗೆದುಕೊಂಡು ಬಂದು ನಿನ್ನ ತಂಗಿಗೆ ಆರತಿ ಮಾಡಿ ಮನೆ ತುಂಬಿಸಿಕೊಸಿಲ್ಲ. ಆಯ್ತು, ಇವಳ ಹೆಸರೇನಪ್ಪ? ಸರೋಜ ಅಂತ. ಇವಳು ನಾವು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದೆವು. ಅಣ್ಣ ಇದ್ದೀರ ಕಾರಿಗೆ ನಮಸ್ತೆ. ಸರಿಯಲ್ಲ. ಸರೋಜ, ಅಣ್ಣ ಇದ್ದೀರ ಕಾರಿಗೆ ನಮಸ್ತೆ. ಆಶೀರ್ವಾದ ಮಾಡಿ. ಇಲ್ಲಿ ನಾವು ಕಷ್ಟಪಟ್ಟು ಇದ್ದ ಗೇಡು ತೋಟದಲ್ಲಿ ಬಿಸಿಲು ಚಳಿ ಮಳಿ ಎನ್ನದೆ ದುಡಿದು ಹಿದ್ದ ಬಿದ್ದ ಕಾಸನ್ನು ಕೂಡಿಟ್ಟುಕೊಂಡು ನನ್ನ ತಮ್ಮ ಬೆಂಗಳೂರಿನಲ್ಲಿ ಕಾಲೇಜ್ ಕಲಿತು ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆಗಿ ದೊಡ್ಡ ಅಧಿಕಾರಿಯಾಗಿ ರೈತರ ಹೋರಾಟವನ್ನು ನಿವಾರಣೆ ಮಾಡುತ್ತಾನೆಂದು ನಾವು ಕಟ್ಟಿದ ಆಶಾ ಗೋಪುರವನ್ನು ಈಡೇರಿಸುತ್ತಾನೆಂದು ನಾವು ಕನಸು ಕಂಡಿದ್ದೆವು. ಆದರೆ ನೀನು ಪ್ರೀತಿ ಪ್ರೇಮ ಎಂಬ ಬಿರುಸು ಬಾಣದಿಂದ ಹೊಡೆದು ನೆಲಕ್ಕೆ ಉರುಳಿಸಿ ಬಿಟ್ಟೆಯಲ್ಲಪ್ಪ. ಸಾಗರ್, ನಾವು ನಿನಗೆ ಯಾವ ಅನ್ಯಾಯ ಮಾಡಿದ್ದೇವೆಂದು ನಮಗೆ ತಿಳಿಸಲಾರದೆ ಕುಲ ಗೋತ್ರ ಗೊತ್ತಿಲ್ಲದ ಹೆಣ್ಣನ್ನು ಮದುವೆಯಾಗಿ ಬಂದಿರುವೆಯಪ್ಪ. ನಮಾಜ್ ಮಾಡಲಿಕ್ಕೆ ಹೋಗಿ ಮಸೂದಿಯನ್ನೇ ಕೊರಳಿಗೆ ಹಾಕಿಕೊಂಡಂತಾಯ್ತು ನನ್ನ ಸ್ಥಿತಿ. ನಿನ್ನ ಮನಸ್ಸೆಂಬ ಲಗಾಮನ್ನು ನಿನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಕಾಲೇಜ್ ಕಲಿಯುವುದು ಬಿಟ್ಟು ಕೈಯಲ್ಲಿ 4 ದುಡ್ಡು ಕೈಗೊಂದು ಮೊಬೈಲ್ ಸಿಕ್ಕ ಮೇಲೆ ಕೆಟ್ಟ ಹುಡುಗರ ದೋಸ್ತಿ ಮಾಡಿ ಹಾಲಿನಂತೆ ಇರುವ ಜೀವನವನ್ನು ಲೇಸಿಗೆ ಅಂತೆ ಮಾಡಿಕೊಂಡು ಬಂದಿರುವೆ ಅಲ್ಲೋ ಪಾಪಿ. ಅಣ್ಣ, ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಪ್ರೀತಿ ಎಂಬ ಸಾಗರದಲ್ಲಿ ಮುಳುಗಿ ಮೈಮನ ಸುಟ್ಟುಕೊಂಡಿರುವೆ. ದಯವಿಟ್ಟು ಈ ನನ್ನ ತಪ್ಪನ್ನು ಕ್ಷಮಿಸಣ್ಣ, ಕ್ಷಮಿಸು. ಈಗ ಪ್ರಾಯಶ್ಚಿತ್ತ ಪಟ್ಟು ಪ್ರಯೋಜನವಿಲ್ಲ. ಮೊದಲೇ ವಿಚಾರಿಸಿ ಹೆಜ್ಜೆ ಇಟ್ಟಿದ್ದರೆ ಒಳ್ಳೆಯ ನೌಕರಸ್ಥನಾಗಿ ನಮ್ಮ ಮನೆಗೆ ಬರುತ್ತಿದ್ದೆ. ಹಾಗೆದ್ದು ಹಾಗೆ ಹೋಯಿತು. ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡು. ನಾನು ಸ್ವಲ್ಪ ನಾ ಎಂತ ತಪ್ಪು ಮಾಡಿದೆ? ಬಂಗಾರವಂತಿರುವ ನನ್ನಂದರಿಗೆ ಮೋಸ ಮಾಡಿದ ಪಾಪಿ ನಾನು. ಸಾಗರ್, ಏನು ಮೋಸ ವಂಚನೆ ಪಾಪಿ ಅಂತ ಒಬ್ಬೊಬ್ಬನೇ ಮಾತಾಡ್ತಾ ಇದೆಯಲ್ಲ, ಏನದು? ಸರೋಜ, ನಮ್ಮ ಅಣ್ಣನಿಗೆ ತಿಳಿಸಲಾರದೆ ನನ್ನ ಮದುವೆ ಮಾಡಿಕೊಂಡು ಬಂದು ದೊಡ್ಡ ತಪ್ಪು ಮಾಡಿದೆ ಅಂತ ನನ್ನ ಮನಸ್ಸು ಒಂದೇ ಸಮನೆ ಬಡಿದುಕೊಳ್ಳುತ್ತದೆ. ಸರೋಜ, ಸಾಗರ್, ಇಬ್ರು ತಪ್ಪು ಮಾಡಿದ್ದೇವೆ. ಆದ್ರೆ ಹಿರಿಯರು ಒಂದು ಕೆಟ್ಟ ಶಬ್ದವನ್ನ ಆಡಿದ್ರು ಸರಿ, ನಾವು ಇಬ್ಬರು ಸಹಿಸಿಕೊಂಡೇ ಇರೋಣ. ಸರೋಜ, ನಾವು ಮಾಡಿದ ತಪ್ಪಿಗೆ ಹಿರಿಯರು ಯಾವ ಶಿಕ್ಷೆ ಕೊಟ್ಟರು? ನೀನು ಅದನ್ನು ಅನುಭವಿಸಲು ಸಿದ್ಧಳಿದ್ದೀಯಾ? ನೀವೇ ನನ್ನ ಬಾಳಿನ ದೇವರು ಎಂದು
ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಮ ಬಂದ ಯಾವುದೇ ಕಷ್ಟದಲ್ಲಿ ಇದ್ರೂ ಕೂಡ ನಾನು ಅದಕ್ಕೆ ಶರಗೊಟ್ಟಿ ನಾನು ನಿಮ್ಮ ಸತಿಯಾಗಿ ನಾನು ಅದನ್ನ ಪಾಲಿಸ್ತೀನಿ. ಸರೋಜ, ನಿನ್ನಂತ ಮುಗ್ಧ ಗೌರಿ ಅಂತಿರುವ ಸತಿಯನ್ನು ಪಡೆಯಬೇಕಾದರೆ ಅದು ನನ್ನ ಭಾಗ್ಯ. ನಿಮ್ಮಂತ ನಿರ್ಮಲ ಮನಸ್ಸಿರುವ ಪತಿಯನ್ನು ಪಡಿಬೇಕಾದ್ರೆ ಅದು ನನ್ನ ಪುಣ್ಯನೇ ಬಿಡಿ. ಸರೋಜ, ಬರೇ ಮಾತಿನಲ್ಲೇ ಮನೆ ಕಟ್ತೀಯೋ ಅಥವಾ ನನ್ನ ಪ್ರೀತಿಯ ರಾಗಕ್ಕೆ ಸ್ವರ ಸೇರಿಸ್ತೀಯೋ? ಅಯ್ಯೋ ರೀ, ನೀವ್ ಯಾವ ರಾಗದಲ್ಲಿ ಹಾಡ್ತಿರೋ ಅದಕ್ಕೆ ನಾನು ಶ್ರುತಿ ನೀಡ್ತೀನಿ. ಅಂದರೆ ನಾನೀಗ ಆಡಲೆ? ಹಾ, ಶುರು ಮಾಡಿ ನಿಮ್ಮ ಒಂದೇ ತಾಯಿ ಅಂತಿದ್ದ ರಾಮ ರಾಜ್ಯವನ್ನು ರಾವಣನ ರಾಜ್ಯ ಮಾಡಲು ನಿಮ್ಮ ಬುದ್ಧಿಗೇರಿತನಕ್ಕೆ ಯಾವುದರಿಂದ ಹೊಡೆಯಬೇಕು? ಬಡವರಿಗೆ, ದೀನ ದಲಿತರಿಗೆ ಒಂದಲ್ಲ ಒಂದು ಕಷ್ಟದ ಸುಳಿಯಲ್ಲಿ ಸಿಲುಕಿಸಿ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರನ್ನು ಹತ್ತಿರಂತೆ ಹರಿದು ರಾಜಕೀಯ ಬಣ್ಣ ಲೇಪಿಸಿ ಇಡೀ ರೈತಾಪಿ ಜನತೆಯ ಮೇಲೆ ಸಾರ್ವಭೌಮರಂತೆ ಅಧಿಕಾರ ಸಾರುತ್ತ ಲಗಾಮಿನ ಕುದುರೆ ರಾಜಕೀಯ ಕುದುರೆ ಏರಿರುವ ನಿನ್ನ ರುಂಡ ಮುಂಡ ಈ ಬಡವ ಬೀಸುವ ಕೊಡಲಿಯ ಒಂದೇ ಒಂದು ಹೊಡೆತಕ್ಕೆ ಈ ರಣರಂಗದಲ್ಲಿ ಕೆಡವೆ
ಸೋಲು ಕೊಡುವ ನಾಳೆ ಬರ ಹೀಗಾಗಿದ್ದೇವೆಂದು ನನಗೆ ದುಃಖವಾಗುತ್ತದೆ. ಆದರೆ ಏನ್ ಮಾಡೋದು? ನೀನು ನಮ್ಮ ವ್ಯಾಪಾರದ ಬಗ್ಗೆ ಬರೆದಿರುವ ಪುಸ್ತಕ ಎಲ್ಲಿಟ್ಟಿದ್ದೀಯ? ಏ ಬೂದಿ ಮುಚ್ಚಿದ, ಏ ಬೂದಿ ಮುಚ್ಚಿದ, ಹೇ ಬೂದಿ ಮುಚ್ಚಿದ ಕೆಂಬೂತಗಳೇ, ನೀವು ಕೇಳಿದ ತಕ್ಷಣ ನಿಮ್ಮ ಕೈಯಲ್ಲಿ ಪುಸ್ತಕಗಳು ನಾನೇನು ವಂಶಕಾಲ ನಿಮ್ಮ ಅನ್ಯಾಯ ಹೋರಾಟವನ್ನು ನನ್ನ ಕೈಯಿಂದ ಬರೆದ ಪುಸ್ತಕ ಕೊಡುವುದಿಲ್ಲ. ಏ ಒಳ್ಳೆ ಸಾಲಿನ ಹುಲಿ, ಯಾರೋ ಪುಸ್ತಕದಲ್ಲಿ ಹೇಳ್ಕೊಂಡು ಕೈ ಮಾಡ ಮಾವ ನಮ್ಮ ಮುಂದೆ ಗುಂಡಾರಿಸಿ ಹೋದವರನ್ನು ಏಳು ಹೆಸರಿದ್ದಾಗ ಹೋಗಿದ್ದಾರೆ. ಲೇ ರಮ, ನೀರಿನ ಸೊಸಿ ಎಂಬ ಪರ್ವತಾದ ಭೂಮಿಯಲ್ಲಿ ರಂಟೆ ಹೂಡಿ ರಾಮ ಎಂಬ ಹುಡುವಲ್ಲೇ ನಮ್ಮ ಗುರಿ. ಲೋಕದ ಮುಖಂಡರೇ, ಲೇ ಇಷ್ಟು ದಿವಸ ನಾವು ಸಾಕಿದ ಅನ್ನ ತಿಂದು ನಮಗೆ ಪೋಳಿ ಮನ. ಮೂರು ಲೋಕದ ಮುಖಂಡರೇ, ನಿಮ್ಮ ಮೂರನೇ ಕಣ್ಣನ ಕಿತ್ತರು ಬಂದಿದ್ದಾನೆ ಈ ಸಾಗರ. ಈ ಏರಿಯ ಎಡೆಮುಡಿ ಕಟ್ಟೆ ನೀರು ಇಲ್ಲದ ಬಾವಿಗೆ ಬಿಸಾಕಬೇಕು. ಈ ಕುಂಡಿಯನ್ನು ಎರಡು ಕಂಬಕ್ಕೆ ಕಟ್ಟ. ಮಕ್ಕಳ ನಿಮ್ಮ ಮುಂದಿನ ನಿಮ್ಮ ನಿಯತ್ತು ಪೌರುಷ 6 ಕೊಟ್ಟರೆ 10 3 ಕೊಟ್ಟರೆ 5 ಮಕ್ಕಳೇ ಸುಮ್ಮನೆ ಹುಳಿಯಂತೆ ಗುಡುಗ ಹಾಕಿ ಗುಂಡು ಹಾರಿಸಲು ಬಂದರೆ ನಿನ್ನ ಗಂಡ ಸ್ಥಳದ ನರ ಕತ್ತರಿಸುತ್ತವೆ. ಹೆಚ್ಚು ಮಾಡಿದರೆ ಹೆಚ್ಚು ಮಾತಾಡಿದರೆ ಈಗ ಸುಟ್ಟಾಗ್ತಾರೆ. ಏ ದಾದ, ಏ ಶೀಲಾ, ಒಂದೇ ಒಂದು ಸಾರಿ ನಿನ್ನ ಬಿಸಿ ದಪ್ಪಿಂದ ಬಿಗಿದ ಪೋಯಿ ಮನ್ಮಥನನ್ನು ಒಮ್ಮೆ ಬಿಸಿದ ಪೋಯಿ ನಿನ್ನ ಮೃದುವಾದ ಮಂಡ ಧರ್ಮವಂತ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಸತಿ ಸಾವಿತ್ರಿ ಅಂತಿರುವ ನನ್ನ ಹೆಂಡತಿಯ ಕೈ ಬಿಟ್ಟು ದೂರ ಸರಿದರೆ ಒಳ್ಳೆಯದು. ಇಲ್ಲವಾದರೆ ನಿನ್ನ ಪ್ರಾಣ ಎಂಬ ಪಕ್ಷ ಹಾರಿ ಹೋಗುವುದು ಸುಡುಗಾರದ ಸನ್ನಿಧಿಗೆ. ಎಮ್ಮೆಲ್ಲೆ ಕೈಚಿಲ್ಲ ಮುಗಿಯಿತು ನಿನ್ನ. ಎಷ್ಟೋ ನಮ್ಮ ಮನೆತನಕ್ಕೆ ಕಷ್ಟ ಕೊಟ್ಟು ಹಾರಾಡಿದ ಈ ನಿನ್ನ ದೇಹಕ್ಕೆ ಬರುವ ಬೀಸಿದ ಕೊಡ್ಲಿ ಹೌದೇ. ನಮ್ಮ ಮನೆತನದ ಮೇಲೆ ಕಣ್ಣು ಇಟ್ಟ ಗೀತಗಳ ಕಥೆ ಮುಕ್ತಾಯಗೊಂಡಿತು. ನಮ್ಮನ್ನೆಲ್ಲ ಒಂದು ಗುರುತಿದ ಮಾರ್ಗದರ್ಶಿ ಮಂಗಳವಾರವರು. ಜಯ ಜಯ